Jungle. ನಮ್ಮ ಮಾಧ್ಯಮ ಮಿತ್ರರಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ ಹಾಗೂ ವೇದಿಕೆ ಮೇಲೆ ಇದ್ದಂಥ ನಮ್ಮ SR ಹೋರಾಟ ಸಮಿತಿ ಹಾಗೂ ಮತ ಕಾವಲು ಸಮಿತಿ ಎಲ್ಲ ಸದಸ್ಯರಿಗೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ. ಇವತ್ತಿನ ವಿಷಯ ಕಳೆದ 17ನೇ ತಾರೀಕಿಗೆ ಕರ್ನಾಟಕದಾದ್ಯಂತ ಈ ಒಂದು SR ಪ್ರಕ್ರಿಯೆ ಅಂತ್ಯಗೊಂಡಿದೆ. 17ನೇ ತಾರೀಕಿಗೆ ಅಂತ್ಯಗೊಂಡಾದ ಮೇಲೆ 24ನೇ ತಾರೀಕಿಗೆ ಮೊನ್ನೆ ಒಂದು ಕರಡು ಮತದಾರ ಪಟ್ಟಿ ಕೂಡ ಬಿಡುಗಡೆ ಮಾಡಲಾಗಿದೆ. ಅವತ್ತಿನ ದಿವಸ ಕೂಡ ಈ ಒಂದು ಕ್ಲೇಮ್ಸ್ ಆ್ಯಂಡ್ ಆಬ್ಜೆಕ್ಷನ್ಸ್ ಹಾಕುವಂಥ ಅವಕಾಶ ಕೂಡ ಒಂದು ಚುನಾವಣಾ ಆಯೋಗದಿಂದ ಮಾಡಿಕೊಟ್ಟಿದೆ. ಇಲ್ಲಿ ವಿಷಯ ಏನು ಅಂತಂದರೆ SR ವಿರೋಧದ ನಡುವೆ ಕೂಡ ಗೊಂದಲದ ನಡುವೆ ಕೂಡ ಚುನಾವಣಾ ಆಯೋಗ ಹಾಗೂ ಕೇಂದ್ರ ಸರ್ಕಾರ ಈ ಒಂದು SR ಪ್ರಕ್ರಿಯೆಗೆ ಚಾಲನೆ ನೀಡಿತ್ತು. ಎಲ್ಲ ವಿವಿಧ ಸಂಘಟನೆಗಳಾಗಿರ್ಬೋದು, ಎಲ್ಲ ವಿವಿಧ ಪಕ್ಷಗಳಾಗಿರ್ಬೋದು, ಈ ಒಂದು SR ಪ್ರಕ್ರಿಯೆಗೆ ಒಂದು ವಿರೋಧ ವ್ಯಕ್ತಪಡಿಸಿದರೂ ಕೂಡ ಕೇಂದ್ರ ಚುನಾವಣಾ ಆಯೋಗ ಇದನ್ನು ನಮ್ಮ ರಾಜ್ಯದ ಮೇಲೆ ಹೇರಲಾಯಿತು. ಇವಾಗ ಹೇರಿದಾರ ಮೇಲೆ ಈ ಒಂದು ಪ್ರಕ್ರಿಯೆಯಿಂದ ಹೊರಗಡೆ ಉಳಿಯುವುದು ಒಂದು ಸರಿ ಇಲ್ಲ ಅಂತೇಳಿ ಏನು ಮಾಡಿದ್ವಿ, ಎಲ್ಲ ಸಂಘಟನೆಗಳು ಈ ಒಂದು ಪ್ರಕ್ರಿಯೆಯಲ್ಲಿ ನಾವು ಭಾಗಿಯಾದ್ವಿ. ಸುಮಾರು 1.5 ತಿಂಗಳವರೆಗೂ ಈ ಒಂದು SR ಪ್ರಕ್ರಿಯೆ ಇಡೀ ನಮ್ಮ ಕರ್ನಾಟಕದಲ್ಲಿ ನಡೀತು. ಕಳೆದ 30ನೇ ತಾರೀಕಿಗೆ ಇದು ಎಂಡ್ ಆಗಬೇಕಾಗಿತ್ತು. 2 ಸಲ ಎಕ್ಸ್ಟೆನ್ಷನ್ ಕೊಡ್ತು ಚುನಾವಣಾ ಆಯೋಗ. ಹೀಗಾಗಿ ಆಗಸ್ಟ್ 17ನೇ ತಾರೀಕಿಗೆ ಈ ಒಂದು ಪ್ರಕ್ರಿಯೆ ಅಂತ್ಯಗೊಂಡಾದ ಮೇಲೆ 24ನೇ ತಾರೀಕಿಗೆ ಒಂದು ಕರಡು ಮತದಾರ ಪಟ್ಟಿ ಬಿಡುಗಡೆ ಮಾಡಲಾಗಿದೆ. ಆಮೇಲೆ ಅಂತಿಮ ಮತದಾರ ಪಟ್ಟಿ ಅಕ್ಟೋಬರ್ 21ನೇ ತಾರೀಕಿಗೆ ಬಿಡುಗಡೆ ಮಾಡಲಾಗಿದೆ. ಅಷ್ಟರೊಳಗೆ ನಮ್ಮದು ಕ್ಲೇಮ್ಸ್ ಆ್ಯಂಡ್ ಆಬ್ಜೆಕ್ಷನ್ಸ್ ಆಗಿರ್ಬೋದು ಅಥವಾ ನೋಟಿಸ್ ಪೀರಿಯಡ್ ಆಗಿರ್ಬೋದು, ಈ ಒಂದು 2 ತಿಂಗಳಲ್ಲಿ ಇದೆಲ್ಲ ಮಾಡಬೇಕಾಗುತ್ತೆ. ಸೊ ಇವಾಗ ಆತಂಕಕಾರಿ ವಿಷಯ ಏನಂತಂದರೆ ವಿಜಯಪುರ ಜಿಲ್ಲೆಯಲ್ಲಿ 19 ಲಕ್ಷ ಜನ ವೋಟರ್ಸ್ ಇದ್ರು, ಮತದಾರರಿದ್ರು. 19 ಲಕ್ಷ ಜನ. ಅದರಲ್ಲಿ ಕೇವಲ ಇವಾಗ ಉಳಿದಿದ್ದು 16 ಲಕ್ಷ ಮತದಾರರು ಮಾತ್ರ ಉಳಿದಿದ್ದಾರೆ. ಅಂದರೆ ಸುಮಾರು 2,97,000 ಮತದಾರರು ಈ ಒಂದು ಕರಡು ಮತದಾರ ಪಟ್ಟಿಯಿಂದ ಹೊರಗಡೆ ಉಳಿದಿದ್ದಾರೆ. ಕಾರಣ ಏನು ಕೊಡ್ತಾರೆ ಚುನಾವಣಾ ಆಯೋಗ ಅಂತಂದರೆ, ಚುನಾವಣಾ ಆಯೋಗ ಒಂದು ಫಾರ್ಮುಲಾ ಬಿಡುಗಡೆ ಮಾಡಬೇಕು. ಆ ಫಾರ್ಮುಲಾ ಏನಂತಂದರೆ ASDDO ಏನಂತಂದರೆ ಆಬ್ಸೆಂಟ್, ಶಿಫ್ಟಿಂಗ್, ಡೆತ್, ಡೂಪ್ಲಿಕೇಟ್ ಮತ್ತು ಅದರ್ಸ್. ಸೊ ಈ ASDDO ಒಂದು ಫಾರ್ಮುಲಾ ಪ್ರಕಾರ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 2,97,000 ಮತದಾರರು ಈ ಒಂದು ಮತದಾರ ಪಟ್ಟಿಯಿಂದ ಹೊರಗಡೆ ಉಳಿದಿದ್ದಾರೆ. ಇದರಲ್ಲಿ ಆಬ್ಸೆಂಟು ಬಂದರು, ಡೆತ್ತು ಬಂದರು, ಶಿಫ್ಟೆಡು ಬಂದರು, ಎಲ್ಲ ಬಂದರು. ಮತ್ತು ಇಲ್ಲಿ ಎಷ್ಟೇ ಪಾರದರ್ಶಕವಾಗಿ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತು ನಮ್ಮ ಸಿಟಿ ಕಮಿಷನರ್ ಅವರಾಗಿರ್ಬೋದು ಎಷ್ಟೇ ಪಾರದರ್ಶಕವಾಗಿ ಮಾಡಿದ್ರು ಕೂಡ ಇಷ್ಟು 2,97,000 ಮತದಾರರು ಹೊರಗಡೆ ಹೆಂಗೆ ಉಳಿದ್ರು? ಇದು ಮೊದಲನೇ ಪ್ರಶ್ನೆ. ಯಾಕಂದರೆ ಈ ಒಂದು SR ಪ್ರಕ್ರಿಯೆಯ ಒಂದು ಉದ್ದೇಶ ಏನಿತ್ತಪ್ಪ ಅಂತಂದರೆ, ನಮ್ಮ ಉದ್ದೇಶ ಏನಿತ್ತಂತಂದರೆ ಅರ್ಹ ಮತದಾರರು, ಎಲಿಜಿಬಲ್ ವೋಟರ್ಸು ಈ ಒಂದು ಮತದಾರ ಪಟ್ಟಿಯಿಂದ ಹೊರಗಡೆ ಉಳಿಬಾರ್ದು ಅನ್ನೋ ಒಂದು ಉದ್ದೇಶ. ಮತ್ತು ಅನರ್ಹರು, ಇನ್ಎಲಿಜಿಬಲ್ ಏನಿದ್ದಾರೆ, ಈ ಒಂದು ಮತದಾರ ಪಟ್ಟಿಯಲ್ಲಿ ಇರಕೂಡದು ಅಂತೇಳಿ ಇದೊಂದು ಉದ್ದೇಶ. ಈ 2 ಉದ್ದೇಶದಿಂದ ಒಂದು SR ಪ್ರಕ್ರಿಯೆ ನಡೀಬೇಕು ಅಂತೇಳಿ ಒಂದು ಉದ್ದೇಶ ನಡೆಸಿದೆ. ಬಟ್ SR ಪ್ರಕ್ರಿಯೆ ಹಿಂದಿನ ಒಂದು ದುರುದ್ದೇಶ ಕೇಂದ್ರ ಸರ್ಕಾರದಾಗಿರ್ಬೋದು ಅಥವಾ ಕೇಂದ್ರ ಚುನಾವಣಾ ಆಗಿರ್ಬೋದು, ಇಲ್ಲಿ ಎಷ್ಟು ಮತದಾರರು ಡಿಲೀಟ್ ಆಗ್ತಾರೋ ಕಾಯ್ತಾ ಇದ್ರು ಅಂತೇಳಿ ಒಂದು ಇಲ್ಲಿ ಸಂಶಯ ಬರ್ತಾ ಇದೆ. ಯಾಕಂದ್ರೆ ನೋಡಿ, ವಿಜಯಪುರ ಜಿಲ್ಲೆ ಅಷ್ಟೇ ಇಡೀ ನಮ್ಮ ಕರ್ನಾಟಕದಲ್ಲಿ ಸುಮಾರು 1,12 ಲಕ್ಷ ಜನ ಈ ಒಂದು ಮತದಾರ ಪಟ್ಟಿಯಿಂದ ಹೊರಗಡೆ ಉಳಿದಿದ್ದಾರೆ. ಸೊ ಅದೇ ರೀತಿಯಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ 2,97,000, ವಿಜಯಪುರ ನಗರದಲ್ಲಿ ಸುಮಾರು 79,000 ಮತದಾರರು ಈ ಒಂದು ಕರಡು ಮತದಾರ ಪಟ್ಟಿಯಿಂದ ಹೊರಗಡೆ ಉಳಿದಿದ್ದಾರೆ. ಅಂದರೆ ವಂಚಿತರಾಗಿದ್ದಾರೆ. ಇದರಲ್ಲಿ ಆಬ್ಸೆಂಟ್ ಇದ್ದವರು ಬಂದರು ನೋಡಿ, ಆಬ್ಸೆಂಟು ಅವ್ರ BLOಗಳು ಮನೆಗೆ ಹೋಗಿದ್ದಾರೆ, ಅವರಿಲ್ಲ ಮನೆಯಲ್ಲಿ. ಅವ್ರ ಮತದಾರ ಅಲ್ವಾ?
ಅವ್ರು ಮತದಾರಲ್ವಾ? ಅವ್ರು ಅರ್ಹ ಮತದಾರ ಇದ್ದಾರೆ, ಬಟ್ ಅವ್ರು ಆಬ್ಸೆಂಟ್ ಇದೆ, ಇಲ್ಲ ಮನೇಲಿಲ್ಲ, ಇವರು ಓದಾಕರು ಮನೇಲಿಲ್ಲ. ಯಾವುದೋ ಅಂತ ನೋಡಿ, ಎಷ್ಟೋ ಮತದಾರರು ಕೆಲಸಕ್ಕೋಸ್ಕರ, ಶಿಕ್ಷಣಕ್ಕೋಸ್ಕರ ಬೇರೆ ಬೇರೆ ಜಿಲ್ಲೆಗೆ, ಬೇರೆ ಬೇರೆ ಊರಿಗೆ, ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಿರ್ತಾರೆ. ಅವರು ಆಬ್ಸೆಂಟ್ ಇದ್ದಾರೆ ಅಂದ್ರೆ ಕೇವಲ ಒಂದು ಮಾತ್ರಕ್ಕೆ ಅವ್ರ ಹೆಸರು ನಾವು ಮತದಾರ ಪಟ್ಟಿಯಿಂದ ಡಿಲೀಟ್ ಮಾಡಬೇಕಾ? ಇದು ಯಾವ ನ್ಯಾಯ? ಶಿಫ್ಟ್ ಆಗಿದ್ದಾರೆ, ಇಲ್ಲಿಂದ ಬೇರೆ ಬೇರೆ ಊರಿಗೆ ಅಥವಾ ಬೇರೆ ಮತಕ್ಕೆ ಶಿಫ್ಟ್ ಆಗಿದ್ದಾರೆ ಅಂದ್ರೆ ಅವ್ರು ಮತದಾರ ತಾನೆ. ಆದ್ರೆ ಅವ್ರನ್ನ ನಾವು ಅನರ್ಹ ಮತದಾರ ಅಂತ ಹೇಳಕ್ಕಾಗಲ್ಲ, ಅವರು ಕೂಡ ಅರ್ಹ ಮತದಾರ, ಬಟ್ ಶಿಫ್ಟ್ ಆಗಿದ್ದಾರೆ. ಅವ್ರು ಶಿಫ್ಟ್ ಆಗಿದ್ದಾರೆ ಅಂದ್ರೆ ಅದಕ್ಕೊಂದು ಪ್ರಕ್ರಿಯೆ ಬೇಕಲ್ಲ. ಶಿಫ್ಟ್ ಆಗಿದ್ದಾರೆ, ಇಲ್ಲಿಂದ ಡಿಲೀಟ್ ಮಾಡಿ ಅಲ್ಲಿ ಅವರಿಗೆ ಒಂದು ನಮೂದೆ ಮಾಡೋಕ್ಕಂತ ಅವಕಾಶ ಮಾಡಿಕೊಡ್ಬೇಕು. ಇವಾಗ ASDDO ಪ್ರಕಾರ ಏನ್ ಹೇಳ್ತದೆ ಅಂತಂದ್ರೆ, ಈ ASDDO ಪ್ರಕಾರ ನೀವು ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಹಾಕಬೇಕು ಅಂತ ಹೇಳ್ತಾರೆ. ಮತ್ತೆ ಅಷ್ಟೇ ಅಲ್ಲದೆ ಈ ಒಂದು BLO ಫಾರ್ಮ್ ಕೊಡುವುದಕ್ಕಿಂತ ಮುಂಚೆ ಕೂಡ ಸಾಕಷ್ಟು ವೋಟರ್ಸ್ ಹೆಸರು ಆಟೋಮೆಟಿಕ್ ಡಿಲೀಟ್ ಆಗ್ಬಿಟ್ಟಿದೆ ಮತದಾರ ಪಟ್ಟಿಯಿಂದ. ಅದು ಯಾವ ಕಾರಣಕ್ಕಾಯ್ತು, ಯಾರು ಡಿಲೀಟ್ ಮಾಡಿದ್ರು, ಅದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಎಲೆಕ್ಷನ್ ಕಮಿಷನ್ ಕೊಟ್ಟಿಲ್ಲ. ಎಷ್ಟೋ ಮತದಾರರು ಅವರು ಪ್ರತಿಯೊಂದು ಚುನಾವಣೆಯಲ್ಲಿ ಮತದಾನ ಮಾಡಿದ್ದಾರೆ, ವೋಟಿಂಗ್ ಮಾಡಿದ್ದಾರೆ, ಆದರೂ ಕೂಡ ಅವ್ರದ್ದು ಹೆಸರು ಮತದಾರ ಪಟ್ಟಿಯಿಂದ ಹೇಗೆ ಡಿಲೀಟ್ ಆಯಿತು? ನಾನು ಚುನಾವಣಾ ಆಯೋಗ ನನಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಪ್ರತಿ ವರ್ಷ ಪ್ರತಿ ಚುನಾವಣೆ ವೋಟ್ ಮಾಡುವಂತ ಮತದಾರ ಅವ್ರ ಹೆಸರು ಮತದಾರ ಪಟ್ಟಿಗೆ ಹೇಗೆ ಹೋಯ್ತು? ಅವರು ಕ್ಲೇಮ್ ಮಾಡಿಲ್ಲ, ಅವರು ಡಿಲೀಟ್ ಮಾಡಿಲ್ಲ, ಹೆಂಗೆ ಆಟೋಮೆಟಿಕ್ ಡಿಲೀಟ್ ಆಯಿತು? ಸೊ ಈ ತರ ಎಷ್ಟೋ ಮತದಾರರು ತಾವು ಮೊನ್ನೆ ಕೇಳಿರ್ಬೋದು, ಬೆಂಗಳೂರಲ್ಲಿ ಪ್ರಕಾಶ್ ರಾಜ್ ಅಂತ ಒಂದು ನಟ, ಅವ್ರದ್ದು ಹೆಸರು ಕೂಡ ಡಿಲೀಟ್ ಆಗಿದೆ. ಸೊ ಈ ಒಂದು ಹೆಸರು ಡಿಲೀಟ್ ಮಾಡಿದ್ರಂದ್ರೆ ಈ ಒಂದು ಮತದಾರರಿಗೆ ಮಾಡುವಂತ ಒಂದು ಅವಮಾನ ಇದು. ಇಟ್ ಇಸ್ ಅನ್ ಇನ್ಸಲ್ಟ್ ಟು ಹ್ಯೂಮನ್ ವೋಟರ್ ಅಂಡ್ ದ ಡೆಮೋಕ್ರಸಿ. ಒಂದು ಪ್ರಜಾಪ್ರಭುತ್ವತೆಗೆ ಒಂದು ಇಲ್ಲ ಅವಮಾನ ಮಾಡಿದಂಗೆ. ಯಾಕಂದ್ರೆ ಒಂದು ಅರ್ಹ ಮತದಾರ ಹೆಸರು ಇವರು ಏನೋ ಒಂದು ಕಾರಣ ಕೊಡದೆ ಇವರು ಡಿಲೀಟ್ ಮಾಡ್ತಾರೆ ಅಂತಂದ್ರೆ ಇದು ಮತದಾರರಿಗೆ ಮಾಡುವಂತ ಒಂದು ಅವಮಾನ, ನಿಮ್ಮ ಪ್ರಜಾಪ್ರಭುತ್ವಕ್ಕೆ ಮಾಡುವಂತ ಒಂದು ಅವಮಾನ. ಸೊ ಯಾವ ಕಾರಣಕ್ಕೆ ಡಿಲೀಟ್ ಮಾಡಿದ್ರು? ಇದು ಚುನಾವಣಾ ಆಯೋಗ ಸ್ಪಷ್ಟೀಕರಣ ಕೊಡಬೇಕು. ಕೇಂದ್ರ ಚುನಾವಣಾ ಆಯೋಗ ಸ್ಪಷ್ಟೀಕರಣ ಕೊಡಬೇಕು. ನೀವು ನಮ್ಮ ರಾಜ್ಯ ಮೇಲೆ ಒಂದು SIR ಹೇರಿದ್ದೀರಾ, ಇದಕ್ಕೆ ಸ್ಪಷ್ಟೀಕರಣ ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗ ಆಯುಕ್ತರಾದಂತ ಜ್ಞಾನೇಶ್ ಕುಮಾರ್ ಅವರು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ನಮ್ಮ ಕರ್ನಾಟಕ ಚುನಾವಣಾ ಅಧಿಕಾರಿಗಳಾದಂತ ಅನುಭವ್ ಕುಮಾರ್ ಅವರು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ಯಾವ ಒಂದು ಕಾರಣದಿಂದ ಮತದಾರ ಪಟ್ಟಿಯಿಂದ ಹೆಸರು ಡಿಲೀಟ್ ಆಯಿತು? ಇವರ ಅಂಕಿಅಂಶಕ್ಕೆ ಬರಬೇಕಾದ್ರೆ ನಾನು ಹೇಳ್ತೀನಿ, ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 19 ಲಕ್ಷ ಮತದಾರರಿದ್ದರು. ಅದರಲ್ಲಿ ಕೇವಲ ಇವಾಗ 16,84,968 ಮತದಾರರು ಮಾತ್ರ ಕರಡು ಮತದಾರ ಪಟ್ಟಿಯಲ್ಲಿ ಉಳಿದಿದ್ದಾರೆ. ಅದರಲ್ಲಿ ಶಿಫ್ಟ್ ಆದವರು, ಇಡೀ ಜಿಲ್ಲೆ ಶಿಫ್ಟ್ ಆದವರು 1,52,000 ಮತದಾರ ಶಿಫ್ಟ್ ಆಗಿದ್ದಾರೆ ಅಂತ ತೋರಿಸ್ತಾರೆ. ಅವ್ರು ಎಲಿಜಿಬಲ್ ವೋಟರ್ಸೇ, ಬಟ್ ಶಿಫ್ಟ್ ಆಗಿದ್ದಾರೆ. ಅವ್ರನ್ನ ಡಿಲೀಟ್ ಮಾಡ್ತೀರಾ? ಆಬ್ಸೆಂಟು ಮನೆಗೆ ಹೋಗಿದ್ದಾರೆ, ಅವ್ರು ಯಾವುದೋ ಕೆಲಸಕ್ಕೆ ಬೇರೆಯವ್ರಿಗೆ ಹೋಗಿರ್ತಾರೆ, ಶಿಕ್ಷಕಗೋಸ್ಕರ ಬೇರೆ ಹೋಗಿರ್ತಾರೆ, ಕೆಲಸ ಮಾಡಕ್ಕೆ ಬೇರೆ ಹೋಗಿರ್ತಾರೆ. ಅಂಥವ್ರು 59,923 ಈ ಮತದಾರರು ಆಬ್ಸೆಂಟ್ ಅಂತ ತೋರಿಸಿದ್ದಾರೆ. ಸೊ ಆಬ್ಸೆಂಟ್ ಅಂದ್ರೆ ಅವ್ರ ಹೆಸರು ತೆಗೆದು ಬಿಡ್ತೀರಾ ನೀವು? ನಿಮಗೆ ಯಾವ ಅರ್ಹತೆ ಇದೆ? ನಿಮಗೆ ಆಬ್ಸೆಂಟ್ ಇದ್ದವ್ರನ್ನ, ಶಿಫ್ಟ್ ಆದವ್ರನ್ನ ಒಂದು ಮತದಾರ ಪಟ್ಟಿಯಲ್ಲಿ ನೀವು ಡಿಲೀಟ್ ಮಾಡುವಂತ ಅಧಿಕಾರ ನಿಮಗೆ ಯಾರು ಕೊಟ್ಟರು? ಸೊ ಈ ತರ ಒಂದು ASDDO ಅಂತ ಹೇಳಿ ಒಂದು ಫಾರ್ಮುಲಾ ಅಂಡರ್ನಲ್ಲಿ ಈ ಒಂದು ಮತದಾರ ಪಟ್ಟಿಯನ್ನ ಸಿದ್ಧಪಡಿಸಲಾಗಿದೆ. ಸೊ ಇವಾಗ ಅವಕಾಶ ಕೊಟ್ಟಿದ್ದಾರೆ, ಇಲ್ಲ ಅಂತಿಲ್ಲ, ಅವಕಾಶ ಕೊಟ್ಟಿದ್ದಾರೆ. ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಒಂದು ತಿಂಗಳು ಕೊಟ್ಟಿದ್ದಾರೆ. ಇವಾಗ ನಾಳೆ 23ನೇ ಸೆಪ್ಟೆಂಬರ್ ವರೆಗೂ ಅವಕಾಶ ಕೊಟ್ಟಿದ್ದಾರೆ ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ಸ್. ಮೊನ್ನೆ 24ನೇ ತಾರೀಕಿಂದ ನಾಳೆ 23ನೇ ತಾರೀಕಿನವರೆಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ಸ್. ಬಟ್ ಎಷ್ಟು ಜನರಿಗೆ ಗೊತ್ತಿರುತ್ತೆ ಕರಡು ಮತದಾರ ಪಟ್ಟಿಯಲ್ಲಿ ನನ್ನ ಹೆಸರು ಇದೇನೋ ಇಲ್ಲ ಅಂತ ಹೇಳಿ? ಎಲ್ಲರೂ ಎಜುಕೇಟೆಡ್ ಇರಂಗಿಲ್ಲ, ಅನ್ಎಜುಕೇಟೆಡ್ ಜನ ಇರ್ತಾರೆ, ಕೂಲಿ ಕಾರ್ಮಿಕರು ಇರ್ತಾರೆ, ರೈತರು ಇರ್ತಾರೆ. ಅವರಿಗೆ ಆನ್ಲೈನ್ ಚೆಕ್ ಮಾಡೋಕ್ಕಾಗುತ್ತಾ? ಮತದಾರ ಪಟ್ಟಿ ಚೆಕ್ ಮಾಡೋಕ್ಕಾಗುತ್ತಾ? ಸೊ ಹೀಗಾಗಿ ಎಷ್ಟೋ ಜನ ಈ ಒಂದು ಮತದಾರ ಪಟ್ಟಿಯಿಂದ ವಂಚಿತರಾಗಿದ್ದಾರೆ. ಇಷ್ಟೆಲ್ಲ ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಆದ್ಮೇಲೆ ಕೂಡ ಈ ಒಂದು ಏನು ಅಂಕಿಅಂಶ ಕೊಟ್ಟೆ, ಈ ಅಂಕಿಅಂಶಗಳು ಎಷ್ಟು ಕಡಿಮೆ ಆಗುತ್ತೆ ನಾವೇ ನೋಡ್ಬೇಕಾಗಿದೆ ಇವಾಗ. ಅದಕ್ಕೆ ನೋಡಿ, SIR ತರಾತುರಿಯಲ್ಲಿ ತಂದ್ರು. SIR ನಡೆಸಬೇಕಾದ್ರೆ ಯಾವುದೇ ಒಂದು ಜಾಹೀರಾತು ಕೊಡಲಿಲ್ಲ. ಕೇಂದ್ರ ಸರ್ಕಾರ ಆಗಿರ್ಬೋದು, ಕೇಂದ್ರ ಚುನಾವಣಾ ಆಗಿರ್ಬೋದು, ಅಥವಾ ನಮ್ಮ ಕರ್ನಾಟಕ ಸರ್ಕಾರ ಆಗಿರ್ಬೋದು, ಯಾವುದೋ ಒಂದು ಜಾಹೀರಾತು ಮಾಡಿಲ್ಲ. SIR ಬರ್ತಾ ಇದೆ, ಎಲ್ಲರೂ ಗಮನದಲ್ಲಿ ಇಟ್ಕೊಳ್ಳಿ, ಎಲ್ಲ ನಿಮ್ಮ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರ್ತದೆ ಅಂತ
ಚೆಕ್ ಮಾಡ್ಕೊಡ್ರಿ ಅಂತೇಳಿ SR ಬಗ್ಗೆ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಸರಿಯಾಗಿ ಮಾಡಲಿಲ್ಲ. ಮತ್ತೆ BLOಗಳನ್ನ ಏನು ನೇಮಕ ಮಾಡಿದ್ರು ಅವ್ರಿಗೂ ಕೂಡ ಪೂರ್ವಕವಾಗಿ ಒಂದು ಸರಿಯಾದ ಒಂದು ಟ್ರೈನಿಂಗ್ ಕೂಡ ಕೊಡಲಿಲ್ಲ. ಅವ್ರಿಗೆ ಟ್ರೈನಿಂಗ್ ಕೊಡಿ, ಅವರಿಗೆ ಮಾಹಿತಿ ಇಲ್ಲ. ಈ ASDDO ಅಂದ್ರೆ ಏನು, ಇದ್ರ ಯಾರನ್ನ ಡಿಲೀಟ್ ಮಾಡಬೇಕು, ಯಾರನ್ನ ಆಬ್ಸೆಂಟ್ ಆಗಬೇಕು, ಅವರಿಗೆ ಸರಿಯಾಗಿ ಮಾಹಿತಿ ಇಲ್ಲ. ಹೀಗಾಗಿ ತಪ್ಪು ಹೆಸರು ಕೂಡ ಒಂದು ನಮೂದೆ ಮಾಡಿದ್ದಾರೆ BLO, ಎಷ್ಟೋ BLO. ಮತ್ತೆ ಈ ಒಂದು BLOಗಳಲ್ಲಿ ಶಿಕ್ಷಕರನ್ನು ತಗೊಂಡಿದ್ದಾರೆ, ಅಂಗನವಾಡಿಗಳು ತಗೊಂಡಿದ್ದಾರೆ. ಅಂಗನವಾಡಿ ತಗೊಂಡ್ರೆ ಪಾಪ ಅಂಗನವಾಡಿ ಟ್ರೈನಿಂಗ್ ಕೊಡಬೇಕು ಕೊಡಬಾರ್ದು, ಅವ್ರಿಗೆ ಟ್ರೈನಿಂಗೇ ಕೊಟ್ಟಿಲ್ಲ. ಅದಾದ್ಮೇಲೆ BLAಗಳು ಎಲ್ಲ ಪಕ್ಷದ ವತಿಯಿಂದ BLAಗಳು ಏನು ಅಪಾಯಿಂಟ್ ಮಾಡ್ತಾರೆ, ಆ BLAಗಳಿಗೂ ಕೂಡ ಒಂದು ಅಪಾಯಿಂಟ್ಮೆಂಟ್ ಕೊಡಬೇಕು. ಆ BLAಗಳು ಕೂಡ ಇದು ಇಲ್ಲ, ಏನು ಟ್ರೈನಿಂಗ್ ಇಲ್ಲ, ಅವ್ರಿಗೂ ಕೂಡ ಮಾಹಿತಿ ಇಲ್ಲ. ಯಾವ ತರ ನಾವು ಇದನ್ನ SR ಪ್ರೊಸೆಸ್ ಪ್ರಕ್ರಿಯೆಯಲ್ಲಿ ನಾವು ಭಾಗವಹಿಸಬೇಕು, ಏನು ನಾವು ಮಾಹಿತಿಯಲ್ಲಿ ಪಡ್ಕೊಳ್ಬೇಕು, ಯಾವ ತರ ಒಂದು ಎನ್ಯುಮರೇಷನ್ ಫಾರ್ಮ್ ಫಿಲ್ಅಪ್ ಮಾಡಬೇಕು. ಯಾರು ಸಿಕ್ಕಿಲ್ಲ ಅಂತಂದ್ರೆ ಅವ್ರು ಡಿಲೀಟ್, ಯಾರು ಸಿಕ್ಕಿಲ್ಲ ಅಂತಂದ್ರೆ ಆಬ್ಸೆಂಟ್, ಯಾರು ಸಿಕ್ಕಿಲ್ಲ ಅಂತಂದ್ರೆ ಡೆತ್. ಇವಾಗ ಎಷ್ಟೋ ಜನ ಡೆತ್ ನಲ್ಲಿ ಆಬ್ಸೆಂಟ್ ಇದ್ದವರು ಇದ್ದಾರೆ, ಆಬ್ಸೆಂಟ್ ಇದ್ದವರು ಇದ್ದಲ್ಲಿ ಡೆತ್ ಇದ್ದವರು ಇದ್ದಾರೆ. ಸೊ ಹೀಗಾಗಿ ಇದೊಂದು ಅನ್ಸೈಂಟಿಫಿಕ್ ವೇ ಆಗಿ ಒಂದು SR ಪ್ರಕ್ರಿಯೆ ನಡೆದಿದೆ. ಎಷ್ಟೇ ಪಾರದರ್ಶಕವಾಗಿ ನಾವು ಮಾಡಿವ ಅಂತೇಳಿ ಕರ್ನಾಟಕ ಸರ್ಕಾರ ಆಗಿರ್ಬೋದು, ಚುನಾವಣೆ ಆಗಿರ್ಬೋದು, ನಮ್ಮ ವಿಜಯಪುರ ಜಿಲ್ಲಾಡಳಿತರಾಗಿರ್ಬೋದು ಹೇಳಿರೂ ಕೂಡ ಇಷ್ಟು ಮತದಾರರು ಕರಡು ಮತದಾರ ಪಟ್ಟಿಯಿಂದ ಹೊರಗಡೆ ಉಳಿದಿದ್ದಾರೆ. ಇದೊಂದು ಆತಂಕದ ಒಂದು ಸಂಗತಿ ಅಂತ ಹೇಳ್ಬೋದು. ಇದೊಂದು ಆತಂಕಕಾರಿ. ಎಷ್ಟು ಜನರಿಗೆ ಗೊತ್ತಿಲ್ಲ ಕರಡು ಮತದಾರ ಪಟ್ಟಿಲಿ ಚೆಕ್ ಮಾಡೋದು. ಯಾಕಂದ್ರೆ ಪಾರ್ಟ್ ನಂಬರ್ ಚೇಂಜ್ ಆಗಿರುತ್ತೆ, ಸೀರಿಯಲ್ ನಂಬರ್ ಚೇಂಜ್ ಆಗಿರುತ್ತೆ, ಕೆಲವೊಬ್ಬರು ಪೊಲೀಸ್ ಸ್ಟೇಷನ್ ಚೇಂಜ್ ಆಗಿದೆ. ಸೊ ಹೀಗಾಗಿ ಇದು ಕರೆಕ್ಟ್ ಮಾಹಿತಿ ಕೊಡಲಾರ್ದಕ್ಕೆ ಸಾರ್ವಜನಿಕರಿಗೆ ಇದು ತೊಂದರೆ ಆಗುವಂತ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. SR ಹಿಂದೆ ಒಂದು ಪಿತೂರಿ ನಡೆದಿದೆ, SR ಹಿಂದೆ ಒಂದು ಅರ್ಹ ಮತದಾರರನ್ನು ಡಿಲೀಟ್ ಮಾಡುವಂತ ಪ್ರಯತ್ನ, ಒಂದು ಹುಂಡಾರ ಹಿಂದೆ ನಡೆದಿದೆ ಅಂತ ಒಂದು ಅನುಮಾನ ಬರುತ್ತೆ. ಯಾಕಂದ್ರೆ ನೋಡಿ, ಇಷ್ಟು ಜನರನ್ನ ಡಿಲೀಟ್ ಮಾಡ್ತಾರೆ ಅಂತಂದ್ರೆ 2,97,000. ಅದರಲ್ಲಿ ಈ ಮತದಾರ ಪಟ್ಟಿಯಲ್ಲಿ ಇರುವಂತಹ ಹೆಸರುಗಳು ಸುಮಾರು 24,000 ಮತದಾರರಿಗೆ ನೋಟಿಸ್ ಕೊಡ್ತಾರಂತೆ. ಈ ಮತದಾರ ಪಟ್ಟಿಯಲ್ಲಿ ಹೆಸರು ಇದೆ ಅವ್ರದ್ದು. ಸೊ ಯಾವುದೋ ಒಂದು ಹೆಸರು ವ್ಯತ್ಯಾಸದಿಂದ ಒಂದು ಸಾಫ್ಟ್ವೇರ್ ಮುಖಾಂತರ ಒಂದು ಲಿಸ್ಟ್ ಮಾಡಿದೆ, 24,000 ಚಿಲ್ಲರ್ ಜನರಿಗೆ, ಮತದಾರರಿಗೆ ಅವ್ರ ಮನೆಗೆ ನೋಟಿಸ್ ಕಳಿಸ್ತಾರಂತೆ. ಅವ್ರು ನೋಟಿಸ್ ತಗೊಂಡು ERO ಭೇಟಿ ಆಗ್ಬೇಕಂತೆ. ERO ಭೇಟಿಯಾಗಿ ಅಲ್ಲಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ, ನಾನು ಮತದಾರ ಇದ್ದೀನಿ, ನಾನು ನಾಗರಿಕ ಇದ್ದೀನಿ, ನಾನು ಭಾರತದ ಒಂದು ನಾಗರಿಕ ನಾನು ಇದ್ದೀನಿ ಅಂತೇಳಿ ಪ್ರೂವ್ ಮಾಡ್ಬೇಕಂತೆ. ಇದು ಎಂತ ನ್ಯಾಯ? ಇಷ್ಟು ವರ್ಷ ಒಂದು ವೋಟಿಂಗ್ ಮಾಡ್ಕೊಂಡು ಬಂದಂತ ನಮ್ಮ ಒಂದು ದೇಶದ ಜನತೆ, ನಾಗರಿಕರು ಒಂದು ತಮ್ಮ ಒಂದು ಸಿಟಿಜನ್ಶಿಪ್ ಒಂದು ಪ್ರೂವ್ ಮಾಡ್ಬೇಕಂತ ಹೇಳಿ ಒಂದು ಬಂದಿದೆ ಅಂತಂದ್ರೆ ಇದು ಎಷ್ಟು ಮಟ್ಟಿಗೆ ನ್ಯಾಯ? ಇದು ಅನ್ಯಾಯ ಅನ್ಸಲ್ವಾ? ನಾವು ಕೇಳ್ದವ್ರ ಪ್ರಶ್ನೆ, ಇದು ಅನ್ಯಾಯ ಅನ್ಸೋದಿಲ್ವಾ? ಸೊ ಹೀಗಾಗಿ 24 ಜನ ಏನು ನೋಟಿಸ್ ಬರುತ್ತಲ್ಲ, ಆ 24,000 ಜನ ಸಪೋಸ್ ನೋಟಿಸ್ಗೆ ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಲ್ಲ ಅಂತಂದ್ರೆ ಅವ್ರ ಹೆಸರು ಕೂಡ ಈ ಮತದಾರ ಪಟ್ಟಿಯಿಂದ ಡಿಲೀಟ್ ಆಗುತ್ತೆ ಅಂತೇಳಿ ಸ್ಪಷ್ಟವಾಗಿ ಹೇಳಿದೆ ಚುನಾವಣಾ ಆಯೋಗ. ಸಪೋಸ್ ಅವ್ರು ನೋಟಿಸ್ ತಲುಪಲಿಲ್ಲ, BLO ನೋಟಿಸ್ ಹೋದ್ಮೇಲೆ ಮತದಾರರಿಗೆ ಅವ್ರು ಸಿಗ್ಲೇ ಇಲ್ಲ, ಹೆಸರು ಡಿಲೀಟ್ ಮಾಡ್ಬಿಡ್ತೀರಾ? ಡಿಲೀಟ್ ಮಾಡ್ತೀವಿ ಅಂತ ಹೇಳ್ತೀರಾ? ಚುನಾವಣಾ ಆಯೋಗ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನೋಟಿಸ್ಗೆ ಪ್ರತಿಕ್ರಿಯೆ ಕೊಡಲಿಲ್ಲ ಅಂತಂದ್ರೆ ನಾವು ಮತದಾರ ಪಟ್ಟಿಯಿಂದ ಹೆಸರು ಡಿಲೀಟ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಯಾಕೆ? ಯಾವ ತರ ಇದೆ ಅದೇ ತರ ಇಟ್ಬಿಡಿ ಅವ್ರ ಹೆಸರು. ಏನಾದ್ರು ವ್ಯತ್ಯಾಸಗಳು ಬಂದಿದ್ರೆ, ಹೆಸರಿನಲ್ಲಿ ಏನು ಮಿಸ್ ಮ್ಯಾಚ್ ಕಾಣಿದ್ರೆ ಅದೇ ತರ ಇಟ್ಬಿಡಿ. ಅವ್ರು ಆಮೇಲೆ ಫಾರ್ಮ್ 8 ಹಾಕೊಂಡು ಕರೆಕ್ಷನ್ ಮಾಡ್ಕೋತಾರೆ, ಅವಕಾಶ ಇದೆ ಅಲ್ಲ. ಫಾರ್ಮ್ 6 ಇದೆ, ಫಾರ್ಮ್ 7 ಇದೆ, ಫಾರ್ಮ್ 8 ಇದೆ. ಅವ್ರು ಕರೆಕ್ಷನ್ ಬೇಕಾದ್ರೆ ಫಾರ್ಮ್ 8 ತುಂಬಿಕೊಂಡು ಆಮೇಲೆ ಅವ್ರು ಚೇಂಜ್ ಮಾಡ್ಕೋತಾರೆ, ಕರೆಕ್ಷನ್ ಮಾಡ್ಕೋತಾರೆ ತಮ್ಮ ಹೆಸರು. ಸೊ ಅದಕ್ಕೆ ನೀವು 24,000 ಜನರನ್ನ ನೋಟಿಸ್ ಕಳಿಸುವ ಅವಶ್ಯಕತೆ ಏನಿದೆ? ಇದೇ ರೀತಿ ಇಡೀ ಕರ್ನಾಟಕದಲ್ಲಿ ಸುಮಾರು 42.38 ಲಕ್ಷ ಜನರಿಗೆ ನೋಟಿಸ್ ಕಳಿಸಿದ್ದಾರೆ. ನೋಡಿ, 48 ಲಕ್ಷ ಇಡೀ ಕರ್ನಾಟಕದಲ್ಲಿ 48 ಲಕ್ಷ ಜನರಿಗೆ ನೋಟಿಸ್ ಕಳಿಸಿದ್ದಾರೆ. ಯಾಕೆ? ನಿಮಗೆ ಹೆಸರು ಮಿಸ್ ಮ್ಯಾಚ್ ಇದೆ ಅಲ್ಲ, ಹೆಸರು ಮಿಸ್ ಮ್ಯಾಚ್ ಕರೆಕ್ಷನ್ ಅವ್ರು ಮಾಡ್ಕೊಳ್ಳೋಕೆ ಅವಕಾಶ ಕೊಡಿ. ನೀವು ಫಾರ್ಮ್ 8 ಇಟ್ಟಿದ್ದೀರಾ, ಎದಕ್ಕೆ ಇಟ್ಟಿದ್ದೀರಾ? ಫಾರ್ಮ್ 8 ಇಟ್ಟಿದ್ದೆ ನೀವು ಕರೆಕ್ಷನ್ಗೋಸ್ಕರ, ಅದು ಮಾಡ್ಕೋತ ಕರೆಕ್ಷನ್. ಆಮೇಲೆ ಅದನ್ನು ಕೇಳೋರು ನೀವು ಯಾರು? ನಿಮಗೆ ಯಾರು ಅಧಿಕಾರ ಕೊಟ್ಟರು ಅವ್ರ ಹೆಸರು ತಿದ್ದುಪಡಿ ಮಾಡೋದು? ಸೊ ಇದು BLO ಆ್ಯಪ್ ನಲ್ಲಿ ಸಾಫ್ಟ್ವೇರ್ ಬಂದ್ಬಿಟ್ಟಿದೆ. ಆ ಸಾಫ್ಟ್ವೇರ್ ನಲ್ಲಿ ಇದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಹೇಳಿ ಈ ಒಂದು ನಮ್ಮ ವಿಜಯಪುರದಲ್ಲಿ ಸುಮಾರು 24,000 ಜನರಿಗೆ ನೋಟಿಸ್ ಹೋಗ್ತಾ ಇದೆ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಸುಮಾರು 42 ಲಕ್ಷ ಜನರಿಗೆ ನೋಟಿಸ್ ಹೋಗ್ತದೆ. ಸೊ ಹೀಗಾಗಿ ಈ SR ಪ್ರಕ್ರಿಯೆ ಏನು ಪಾರದರ್ಶಕವಾಗಿ ಮಾಡಿವ ಅಂತ ಹೇಳಿ ನೀವು
ತೋರಿಸ್ಕೊಡ್ತೀರಾ? ಪಾರದರ್ಶಕ ಇದ್ರೂ ಕೂಡ ಹಿಂದೆ ಒಂದು ಅವಮಾನದ ಒಂದು ಕಿಡಿ ಹತ್ತಿದೆ, ಸಾಕಷ್ಟು ಅನುಮಾನಾಸ್ಪದವಾದ ಒಂದು SR ಪ್ರಕ್ರಿಯೆ ನಡೆದಿದೆ. ಇಷ್ಟು ಮತದಾರರನ್ನು ಡಿಲೀಟ್ ಮಾಡ್ತಾ ಇದ್ದೀರಾ, ಅವಶ್ಯಕತೆ ಇಲ್ಲ. ಸೊ ನಾನು ಕೇಳ್ಕೊಳ್ಳೋದು ಅಷ್ಟೇ, ನಮ್ಮ ಹೋರಾಟ ಸಮಿತಿ ವತಿಯಿಂದ ಹಾಗೂ ಮತಕಾವಲು ಸಮಿತಿ ವತಿಯಿಂದ ನಾವು ಕೇಳಕ್ಕೆ ಇಚ್ಛೆ ಪಡೋದು ಒಂದೇ, ಯಾರು ನೀವು ಆಪ್ಷನ್ ಅಂತ ತೋರಿಸಿದ್ದೀರಾ, ಯಾರು ಶಿಫ್ಟೆಡ್ ಅಂತ ತೋರಿಸಿದ್ದೀರಾ, ಯಾರ್ದು ನೀವು ಡೂಪ್ಲಿಕೇಟ್ ಡಿಲೀಟ್ ಮಾಡಿ, ಡೂಪ್ಲಿಕೇಟ್ ಯಾವುದು ಎಲ್ಲ ಡಿಲೀಟ್ ಮಾಡಿ, ಡೂಪ್ಲಿಕೇಟ್ ಡಿಲೀಟ್ ಮಾಡಿ, ಡೆತ್ ಆದವ್ರದ್ದು ಡಿಲೀಟ್ ಮಾಡಿ, ಅನರ್ಹ ಇದ್ದು ಡಿಲೀಟ್ ಮಾಡಿ. ಬಟ್ ವ್ಯಾಲಿಡ್ ಇದ್ದಂಥ ಆಪ್ಷನ್ ಇದ್ದವ್ರನ್ನ ಯಾಕೆ ನೀವು ಡಿಲೀಟ್ ಲಿಸ್ಟ್ನಲ್ಲಿ ತೋರಿಸ್ತಿದ್ದೀರಾ? ಶಿಫ್ಟ್ ಆದಂಥವ್ರನ್ನು ಯಾಕೆ ಡಿಲೀಟ್ ಲಿಸ್ಟ್ನಲ್ಲಿ ತೋರಿಸ್ತಿದ್ದೀರಾ? ಅವ್ರಿಗೆ ಅವಕಾಶ ಕೊಡಿ. ಈ ಒಂದು ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಆದ್ಮೇಲೂ ಕೂಡ ಅವ್ರಿಗೆ ಇನ್ನೂ ಅವಕಾಶ ಕೊಡಿ. ನೀವು ಅದನ್ನೆಲ್ಲ ಬಿಟ್ಟು ನೀವು ಡೈರೆಕ್ಟ್ 27ನೇ ತಾರೀಕು ಅಕ್ಟೋಬರ್ಗೆ ನೀವು ಫೈನಲ್ ಲಿಸ್ಟ್ನಲ್ಲಿ ಅವ್ರ ಹೆಸರು ತೆಗೆದ್ರೆ ಆ ಮತದಾರ ಎಲ್ಲಿ ಹೋಗ್ಬೇಕು? ನೀವು ಎಷ್ಟೇ ಅವಕಾಶ ಕೊಟ್ಟರು ಕೂಡ ಕೆಲವೊಬ್ಬರು ಅನ್ಎಜುಕೇಟೆಡ್ ಇರ್ತಾರೆ, ಕೂಲಿ ಕಾರ್ಮಿಕರಿರ್ತಾರೆ, ರೈತರು ಗೊತ್ತಿರಂಗಿಲ್ಲ ಅವರಿಗೆ. ಸೊ ಇದು ನೀವು ಮಾಡ್ತಾ ಇರೋದು ಅನ್ಯಾಯ ಅಂತ ಹೇಳ್ತೀನಿ. ಚುನಾವಣಾ ಆಯೋಗ ಮಾಡ್ತಾ ಇರೋದು ನಮ್ಮ ಒಂದು ಪ್ರಜಾತಂತ್ರದ ಮೇಲೆ ಮತ್ತೆ ನಮ್ಮ ಮತದಾರರ ಮೇಲೆ ನೀವು ಒಂದು ಅನ್ಯಾಯ ಮಾಡ್ತಾ ಇದ್ದೀರಾ, ಅವಮಾನ ಮಾಡ್ತಾ ಇದ್ದೀರಾ. ಅವ್ರ ಹೆಸರು ಡಿಲೀಟ್ ಅನ್ನು ಮಾಡಿ. ಸೊ ದಯವಿಟ್ಟು ನಾವು ಕೇಳ್ತಾ ಇರೋದಷ್ಟೇ, ಅರ್ಹ ಮತದಾರರು ಯಾರು ಅಬ್ಸೆಂಟ್ ಇದ್ದಾರೆ, ಯಾರು ಶಿಫ್ಟೆಡ್ ಆಗಿದ್ದಾರೆ, ಯಾರು ಇದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಏನು ತೋರಿಸ್ತಿದ್ದೀರಾ, ದಯವಿಟ್ಟು ಇವ್ರ ಹೆಸರು ಫೈನಲ್ ಲಿಸ್ಟ್ನಲ್ಲೂ ಕೂಡ ಇರಬೇಕು. ಯಾವುದೇ ಕಾರಣಕ್ಕೆ ನೀವು ಅವನ ಅಬ್ಸೆಂಟ್ ಇದ್ದವರು ನೀವು ಡಿಲೀಟ್ ಅಂತ ದಯವಿಟ್ಟು ತೋರಿಸಬೇಡಿ. ಇದು ನಾವು ಕಳ್ಕೊಳ್ಳೋ ಕೇಳ್ಕೊತಿದ್ದೀವಿ, ಇದನ್ನು ಡಿಲೀಟ್ ಮಾಡ್ಕೊಡುದು ಇದು ನಿಮ್ಮ ರೈಟ್ಸ್ ಅಲ್ಲ. ಸೊ ಅದಕ್ಕೆ ಈ ಒಂದು ಪ್ರಕ್ರಿಯೆಯಲ್ಲಿ ಸುಮಾರು ನಮ್ಮ ಜಿಲ್ಲೆಯಲ್ಲಿ ವಿಜಯಪುರದ ಬಹಳ ಆತಂಕಕಾರಿ, ಸುಮಾರು 2,90,000 ಡಿಲೀಟ್ ಆಗ್ತಿದ್ದಾರೆ. ಈ 2,90,000 ನಮ್ಮ ಮತದಾರ ಪಟ್ಟಿಯಲ್ಲಿ ಉಳಿಯಬೇಕು. ಇದರಲ್ಲಿ ಡಿಲೀಟ್ ಮಾಡಿ, ಯಾವುದು ಡೂಪ್ಲಿಕೇಟ್ ಇದ್ದರೆ ಡಿಲೀಟ್ ಮಾಡಿ, ಡೆತ್ ಅನ್ನು ಡಿಲೀಟ್ ಮಾಡಿ, ಅದು ಹೋಗ್ತೀವಿ. ಬಟ್ ಅದನ್ನು ಬಿಟ್ಟು ನೀವು ಆಪ್ಷನ್ ಇದ್ದವ್ರನ್ನು ನೀವು ಲಿಸ್ಟ್ನಲ್ಲಿ ತೋರಿಸ್ತಿದ್ದೀರಾ, ಶಿಫ್ಟ್ ಆದವ್ರನ್ನೂ ಲಿಸ್ಟ್ನಲ್ಲಿ ತೋರಿಸ್ತಿದ್ದೀರಾ. ಸೊ ಅವರು ಅವಕಾಶ ಮಾಡಿ ಕೊಡಬೇಕಲ್ಲ. ನೀವು ಒಮ್ಮೆಲೆ ಡಿಲೀಟ್ ಮಾಡ್ತೀವಿ ಅಂತಂದ್ರೆ ಹೇಗೆ? ಸೊ ಹೀಗಾಗಿ ಈ ಒಂದು ಪ್ರಕ್ರಿಯೆ ಹಿಂದೆ ಒಂದು ಹುನ್ನಾರ ಇದೆ. ಅರ್ಹ ಮತದಾರರನ್ನು ಮತದಾರ ಪಟ್ಟಿಯಿಂದ ಕೈ ಬಿಡಬಾರದು ಅಂತೇಳಿ ನಾವು ಇಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಅನರ್ಹ ಮತದಾರರನ್ನು ಕಿತ್ತೊಗಿರಿ, ಅರ್ಹ ಮತದಾರರು ದಯವಿಟ್ಟು ಮತದಾರ ಪಟ್ಟಿಯಲ್ಲಿ ಇರಬೇಕು. ನಾಳೆ ಬರುವಂಥ ಅಕ್ಟೋಬರ್ 27ನೇ ತಾರೀಕು ಫೈನಲ್ ವೋಟರ್ ಲಿಸ್ಟ್ನಲ್ಲಿ ಕೂಡ ಎಲ್ಲ ನಮ್ಮ ವಿಜಯಪುರ ಜನತೆಯ ಅರ್ಹ ಮತದಾರರ ಪಟ್ಟಿಯಲ್ಲಿ ಎಲ್ಲ ಅರ್ಹ ಮತದಾರರ ಹೆಸರು ಕೂಡ ಇರಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಅದನ್ನು ನೀವು ಡಿಲೀಟ್ ಮಾಡಬೇಕು. ಅದು ಒಂದು ಮತದಾರರಾಗಿ ನಮ್ದು ಕೂಡ ಜವಾಬ್ದಾರಿ. ಎರಡೆರಡು ಒಂದು ವೋಟರ್ ಕಾರ್ಡ್ ಇಟ್ಕೊಳ್ಳುವಂತ ಅವಕಾಶ ನಮ್ಮ ದೇಶದಲ್ಲಿ ಇಲ್ಲ. ಅದು ಕ್ರಿಮಿನಲ್ ಅಫೆನ್ಸ್. ನಿಮ್ಗೆ ಗೊತ್ತಿದ್ರು ಕೂಡ ಅದು ನಿಮ್ಮ ಹತ್ರ ಹಿಡ್ಕೊಂಡು ಕೂತ್ರಿ, ನೀವು ಮಾಹಿತಿ ಕೊಟ್ಟಿಲ್ಲ ಚುನಾವಣೆ, ಅದು ನಿಮ್ಮ ತಪ್ಪು. ಸೊ ಮತದಾರರು ತಮ್ಮ ಹತ್ರ 2 ವೋಟರ್ ಕಾರ್ಡು ಅಥವಾ 2 ಎಪಿಕ್ ನಂಬರ್ ಇದ್ದಂತ ಒಂದು ವೋಟರ್ ಕಾರ್ಡ್ ಇದ್ದಿತ್ತಂತಂದ್ರೆ ದಯವಿಟ್ಟು ಮುಚ್ಚಿಡಬೇಡಿ, ಅದನ್ನ ಒಪ್ಪಿಸಿ. ನನಗೆ ಒಂದ್ ಕಡೆ ನಾನು ಮತದಾನ ಇಡಿ, ವಿಜಯಪುರದಲ್ಲಿ ಇಡಬೇಕಂದ್ರೆ ವಿಜಯಪುರದಲ್ಲಿ ಇಡಿ, ಇಲ್ಲ ನೀವು ಬೇರೆ ಕ್ಷೇತ್ರ ಅಲ್ಲಿ ಇರ್ಬೇಕಂದ್ರೆ ಅಲ್ಲಿ ಇಡಿ. ಬಟ್ ಒಂದರಲ್ಲಿ ಮಾತ್ರ ಇಡೀ ದೇಶದಲ್ಲಿ ಕೂಡ ಕೇವಲ ಒಂದು ಮತದಾರರಿಗೆ 1 ಮತದಾನ ಹಕ್ಕು ಮಾತ್ರ ಇರುತ್ತೆ, ಹೊರತಾಗಿ 2 ಮತದಾನ ಹಕ್ಕು ಇರಂಗಿಲ್ಲ. ಹೀಗಾಗಿ ನಾನು ಕೂಡ ನಾಗರಿಕರು ಕೂಡ ನಾನು ಕೇಳ್ಕೊತೀನಿ, ಮತದಾರರು ಕೂಡ ಕೇಳ್ಕೊತೀನಿ, ನಿಮ್ಮ ಹತ್ರ ಏನಾದರೂ 2 ಡೂಪ್ಲಿಕೇಟ್ ಅಥವಾ 3 ಕಾರ್ಡ್ಸ್ ಇದ್ರೆ ತಪ್ಪಾಗಿ ನೀವು ಮಾಡ್ಕೊಂಡಿದ್ರೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ವೋಟಿಂಗ್ ಮಾಡೋಕ್ಕೋಸ್ಕರ ಮಾಡ್ಕೊಂಡಿದ್ರೆ ದಯವಿಟ್ಟು ಅದನ್ನು ನೀವು ಚುನಾವಣಾ ಆಯೋಗ ತಿಳಿಸಬೇಕು, BLOಗಳಿಗೆ ತಿಳಿಸಬೇಕು. ಒಂದನ್ನು ಮಾತ್ರ ಇಟ್ಕೊಳ್ಳಿ, ಮಿಕ್ಕಿದ 1 ಏನಿರುತ್ತಲ್ಲ ಅದನ್ನು ಡಿಲೀಟ್ ಮಾಡಿಸುವಂತ ಒಂದು ಜವಾಬ್ದಾರಿ ನಿಮ್ದು ಕೂಡ ಇದೆ. ಸರ್ ಡಿಲೀಟ್ ಲೋಕಲ್ ಡಿಲೀಟ್ ಮಾಡಿರೋ ನಾವು ಹೊರಗಿಂದ ಬಂದು ಏನೈತಿ, ಅಲ್ಲಿ ಒಂದು ಕಾರ್ಡ್ ಐತಿ, ಇಲ್ಲಿ ಒಂದು ಕಾರ್ಡ್ ಐತಿ, ಯಾವ್ದ್ರ ಒಂದು ಇರ್ಬೇಕು, ಅದು ಡಿಲೀಟ್ ಆಗ್ಯಾವ. ಮತದಾರ ಯಾವ್ದು ಡಿಲೀಟ್ ಮಾಡ್ತಾರೆ? ಇವಾಗ ಮತದಾರ ಹೆಂಗೆ ಹೇಳ್ತಾರೆ, ಇವಾಗ ಸಪೋಸ್ ಫಾರ್ ಎಕ್ಸಾಂಪಲ್ ನಮ್ಮ ಬಿಜಾಪುರ ಸಿಟಿಯಲ್ಲೂ ಕೂಡ ಒಂದಿದೆ, ನನಗೆ ಗುಲ್ಬರ್ಗದಲ್ಲೂ ಒಂದಿದೆ, ಬೆಂಗಳೂರಿನಲ್ಲೂ ಇದೆ ಅಂತ ತಿಳ್ಕೊಳ್ಳಿ. ನಾನು ಬೆಂಗಳೂರಿನಲ್ಲೂ ವೋಟ್ ಮಾಡ್ತೀನಿ, ನಾನು ಇದರಲ್ಲೂ ವೋಟ್ ಮಾಡ್ತೀನಿ, ನಾನು ಬಿಜಾಪುರದಲ್ಲಿ ವೋಟ್ ಮಾಡ್ತೀನಿ. ಇಲ್ಲ, ಒಂದು ಕಡೆ ನಿಮ್ದು ಬೆಂಗಳೂರಲ್ಲಿ ಮಾಡ್ತೀರಾ, ಬೆಂಗಳೂರಲ್ಲೇ ಇಟ್ಕೊಳ್ಳಿ, ಉಳ್ಕಿದ್ ಡಿಲೀಟ್ ಮಾಡಿ. ಇಲ್ಲ ಬಿಜಾಪುರದಲ್ಲಿ ಇಟ್ಕೋತೀರಾ, ಬಿಜಾಪುರದಲ್ಲಿ ಇಟ್ಕೊಂಡು ಬೇರೆ ಕಡೆ ಡಿಲೀಟ್ ಮಾಡಿ. ನಿಮಗೆ ಎಲ್ಲಿ ಮತದಾನ ಮಾಡೋಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಆ ಒಂದು ಕ್ಷೇತ್ರ ಮಾತ್ರ ನೀವು ಮತದಾನ ID ಇಟ್ಕೋಬೇಕು, ಹೊರತಾಗಿ ಎಲ್ಲ OTID ಇಟ್ಕೊಂಡು ಕೂತ್ರೆ ಅದು ನಿಮ್ಮ ಮೇಲೆ ನಾಳೆ ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ. ಗೊತ್ತಿದ್ದು ನೀವು ಮುಚ್ಚಿ ಒಂದು ಚುನಾವಣೆ ಆಗೋದ್ರಿಂದ ತಪ್ಪು ಮಾಹಿತಿ ಕೊಟ್ಟಿದ್ದೀರ ಅಂತ ನಿಮ್ಮ ಮೇಲೆ ಕೇಸ್ ಆಗುವಂತ ಸಾಧ್ಯತೆಗಳು ಇದಾವೆ. ಹೀಗಾಗಿ ಎಲ್ಲಿ ನೀವು ಮತದಾನ ಮಾಡ್ತೀರಾ ಅದು ಒಂದೇ ಮತದಾನ ಒಂದು ಅರ್ಹತೆಯನ್ನು ಇಟ್ಕೊಂಡು ಬೇರೆ ಕಡೆ ಡಿಲೀಟ್ ಮಾಡಿಸುವಂತ ಕೆಲಸ ನೀವು ಕೂಡ ಮಾಡಬೇಕು. ಇದು ಇದಕ್ಕೆ ಬಹಳ ದೋಷ ಇದರಲ್ಲಿ ಇದೆ.
ದೋಷಗಳಿಂದ ಇದು ಭಾಳ ಇದು ಆಗಿದೆ. ಅದಕ್ಕೆ ನಾವು ಇದನ್ನು ಒಪ್ಪೋದಿಲ್ಲ, ಇದನ್ನು ನಾವು ತಿರಸ್ಕರಿಸುತ್ತೇವೆ, ಇದನ್ನು ಒಪ್ಪೋದಿಲ್ಲ. ಯಾಕಂದರೆ ಜ್ಞಾನೇಶ್ ಕುಮಾರ್ ಎಲೆಕ್ಷನ್ ಕಮಿಷನರ್ ಇದ್ದಾರಲ್ಲ, ಅವರನ್ನು ಒಳಗೆ ಇದನ್ನು ಹಾಕಿಕೊಂಡು ಕೇಂದ್ರ ಸರ್ಕಾರ ಭಾಳ ಇದರಲ್ಲಿ ಒಂದು ದುರ್ದೋಷದಿಂದ ತಮ್ಮ ಅಧಿಕಾರವನ್ನು ಶಾಶ್ವತವಾಗಿ ಉಳಿಸಿಕೊಳ್ಳಲಿಕ್ಕೆ ಒಂದು ಷಡ್ಯಂತ್ರವನ್ನು ನಡೆಸಿದ್ದಾರೆ. ನಮ್ಮ ಬೇಡಿಕೆ ಇದೆ, ಜ್ಞಾನೇಶ್ ಕುಮಾರ್ನವರು ರಾಜೀನಾಮೆ ಕೊಡಬೇಕು. ಮತ್ತು ಈ ಆಕ್ರಮ ಪದ್ಧತಿಯಿಂದ ಎಷ್ಟು ಜನ ಇದರಲ್ಲಿ ಡಿಲೇಷನ್ ಆಗಿದೆ, ಇದಕ್ಕೋಸ್ಕರ ನಾವು ಎಲೆಕ್ಷನ್ ಕಮಿಷನ್ ಚಲೋ ಅಂತೇಳಿ ಒಂದು ಚಳವಳಿ ಸೆಪ್ಟೆಂಬರ್ 1ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ನಾವು ಎಲ್ಲರನ್ನ ಕರೆ ಕೊಡ್ತಾ ಇದ್ದೀವಿ. ಏನು ಇಂದಿನ ದಿವಸ ಬಹುಮುಖ್ಯವಾಗಿ ಒಂದು ವಿಷಯವನ್ನು ಇಟ್ಕೊಂಡು ನಾವು ಮಾಧ್ಯಮಗೋಷ್ಠಿಯನ್ನು ಕರೆದಿದ್ದು, ನಮ್ಮ ಮದಕಾವೂರು ಸಮಿತಿಯ ಜಿಲ್ಲಾಧ್ಯಕ್ಷರಾದಂಥ ಗೌರವಾನ್ವಿತ ಭೋಗೇಶ್ ಸೋಲಾಪುರ್ ಅವರ ಒಂದು ನೇತೃತ್ವದಲ್ಲಿ ಇಂದಿನ ದಿವಸ ನಮ್ಮ ಹಿರಿಯರಾದ ಮಶಾಳ್ಕರ್ ಸಾಹೇಬರು, ಹುಂದ್ರಾಳ್ ಸಾಹೇಬರು ಹಾಗೂ ನೀಲಾಂಬಿಕಾ ಅವರು ಮತ್ತು ನಮ್ಮ ಅಬ್ದುಲ್ ಖದೀರ್ ಸರ್ ಇವರೆಲ್ಲರೂ ನಾವು ಕೂಡ್ಕೊಂಡು ಇವತ್ತು SIR ಪ್ರಕ್ರಿಯೆ ಬಗ್ಗೆ ಏನಪ್ಪ ಅಂತಂತಂದರೆ ನಾವು ಮಾಧ್ಯಮಗೋಷ್ಠಿಯನ್ನು ಕರೆದಿದ್ದೀವಿ. ಈ ಒಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಏನಂದ್ರೆ ಈಗಾಗಲೇ ನಮ್ಮ ಒಬ್ಬ ಜಿಲ್ಲಾ ಅಧ್ಯಕ್ಷರಾದಂಥ ಭೋಗೇಶ್ ಸೋಲಾಪುರ್ ಸರ್ ಏನಂದ್ರೆ ಸಂಪೂರ್ಣವಾಗಿ ವಿವರವಾಗಿ ಎಲ್ಲ ಒಂದು ವಿಷಯವನ್ನು ತಮ್ಮ ಮಾಧ್ಯಮದ ಮುಂದೆ ಸ್ಪಷ್ಟೀಪಡಿಸಿದ್ದಾರೆ. ಒಂದು ವಿಷಯ ಏನಪ್ಪ ಅಂತಂತಂದರೆ ಈ ಏನು ಒಂದು SIR ಪ್ರಕ್ರಿಯೆ ಅದಲ್ಲ, ಯಾವ ಥರನಾಗಿ ಆಗಬೇಕಾಗಿತ್ತು ಇದು ಆಗಿಲ್ಲ ಅನ್ನುವಂಥ ಒಂದು ಅನಿಸಿಕೆ ನಮ್ಮದಾಗಿರ್ತದೆ. ಅದಕ್ಕಾಗಿ ಬರುವಂಥ ದಿನಮಾನಗಳಲ್ಲಿ ಮತ್ತು ಏನಾದರೂ ಉಳಿದಿದ್ರೆ ಅವನ್ನೇನಾದರೂ ಸರಿಯಾಗಿ ಸರಿಪಡಿಸಿ ಮಾಡಬೇಕಂತೇಳಿ ಈ ಮಧ್ಯಮಗೋಷ್ಠಿ ಮುಖಾಂತರ ನಾನು ಆಗ್ರಹಪಡಿಸ್ತೇನೆ. ಈ ಒಂದು SIR ಪ್ರಕ್ರಿಯೆಯಲ್ಲಿ ಅವರು ಸ್ಪಷ್ಟವಾಗಿ ಯಾರು ಶಾ ಮತ್ತು ಮೋದಿ ಮುಂಚಿತವಾಗಿ ನಾವು 1947ರವರೆಗೆ ಅಧಿಕಾರ ಮಾಡ್ತೀವಿ ಅಂತೇಳಿ ಹೇಳೋದ್ರ ಜೊತೆಯಲ್ಲಿ ಈ ಒಂದು ಈಗಾಗಲೇ 5-6 ರಾಜ್ಯಗಳಲ್ಲಿ ಈ SIR ಪ್ರಕ್ರಿಯೆಯನ್ನು ಮಾಡಿ ಅದರ ಮೂಲಕ ಗೆಲುವನ್ನು ಸಾಧಿಸಿದ್ದಾರೆ. ಅದೇ ರೀತಿ ಇವತ್ತು ಕರ್ನಾಟಕದಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಅವರು ಸ್ಪಷ್ಟವಾಗಿ ಏನು ಸ್ವಲ್ಪದರಲ್ಲಿ ಬರ್ತಿದ್ರಲ್ಲ, ಆರಿಸಿ ಬರುವಂಥ ಏನು ಒಂದು ಅಂಕೆ ಇದೆಯಲ್ಲ, ಅದನ್ನು ಅವರಿಗೆ ಯಾರು ವೋಟ್ ಹಾಕೋದಿಲ್ಲ ಅವರನ್ನು ಡಿಲೀಟ್ ಮಾಡೋದು ಅಥವಾ ಅದು ಏನೋ ಬೇರೆ ಕಡೆ ಹೋಗಿದೆ ಅನ್ನೋದಾಗಲಿ, ಯಾವುದೋ ಒಂದು ಮೂಲದಲ್ಲಿ ಅವರನ್ನು ಕಡಿಮೆ ಮಾಡೋದ್ರ ಮೂಲಕ ಈ ಒಂದು ಪ್ರಕ್ರಿಯೆಯಲ್ಲಿ ವೋಟರ್ಸನ್ನು ಹೊರಗಿಟ್ಟು ಚುನಾವಣೆ ಮಾಡುವ ಒಂದು ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಈ ಚುನಾವಣಾ ಆಯೋಗವನ್ನು ನೇಮಿಸಿ ಅವರ ಮುಖಾಂತರ ತಮ್ಮ ಕೆಲಸವನ್ನು ಮಾಡ್ಕೊಳ್ತಾ ಇದ್ದಾರೆ. ಇದೇ ರೀತಿ ಮುಂದುವರೆದಿದ್ದೇ ಆದರೆ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಚುನಾವಣೆನೇ ನಡೆಯದ ರೀತಿಯಲ್ಲಿ ಸರ್ವಾಧಿಕಾರಿ ಸರ್ಕಾರ ಬರ್ತದೆ ಅಂತ ಹೇಳಬೇಕಾಗ್ತದೆ. ಯಾಕಂದರೆ ಇವರು ಕಂಟಿನ್ಯೂ ನಾವೇ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮತದಾರರನ್ನು ಆಯ್ಕೆ ಮಾಡುವ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವು ಎಲ್ಲ ಪ್ರಗತಿಪರ ಸಂಘಟನೆಯವರು, ಈ ಒಂದು ಕಾವಲು ಸಮಿತಿಯ ಸದಸ್ಯರು ವಿರೋಧಿಸ್ತೀವಿ. ಯಾರು ಶಿಫ್ಟೆಡ್ ಅದಾರ ಅಥವಾ ಯಾರು ಡೆತ್ ಇದಾರ ಅವ್ರನ್ನೆಲ್ಲ ತೆಗೀಲಿ, ಆದರೆ ಯಾರು ಶಿಫ್ಟ್ ಆಗಿದಾರ ಅವ್ರನ್ನೆಲ್ಲ ಹುಡುಕಾಡಿ ಅವರಿಗೆ ಆ ಹಕ್ಕನ್ನು ಕೊಡಬೇಕು ಅಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತೀವಿ. ಮತ್ತು ಏನು ಬಿಜಾಪುರ ಜಿಲ್ಲೆಯಲ್ಲಿ 24,000ಕ್ಕೂ ಹೆಚ್ಚು ಇವತ್ತು ಶಿಫ್ಟೆಡ್ ಅಥವಾ ಇದು ಅಂತ ಹೇಳಿದಾಗ ಅವ್ರನ್ನೆಲ್ಲರನ್ನೂ ಕೂಡ ಏನು ಈಗ 2 ತಿಂಗಳ ಟೈಮ್ ಇದೆ, ಆ ಟೈಮ್ದಲ್ಲಿ ಅವರಿಗೆ ಒಳ್ಳೆ ಸೇರ್ಪಡೆ ಆಗುವ ನಿಟ್ಟಿನಲ್ಲಿ ಸರ್ಕಾರನೇ ಈ ಚುನಾವಣಾ ಆಯೋಗನೇ ಆ ಕೆಲಸ ಮಾಡಿ ಅವರನ್ನು ಒಳ್ಳೆ ಅದರಲ್ಲಿ ಇದು ಆಗುವಂಥ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀವಿ. ಯಾಕಂದರೆ ಇವತ್ತು ಅವರನ್ನು ಯಾವ BLO ಅವ್ರ ಮನೆಗೆ ಹೋಗದೆ ಅಲ್ಲೇ ಕೂತು ಶಿಫ್ಟ್ ಆಗಿದ್ದಾರೆ ಅಥವಾ ಅಬ್ಸೆಂಟ್ ಆಗಿದ್ದಾರೆ ಅಥವಾ ಡೆತ್ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಇವತ್ತು ಕೆಲವೊಂದು ಕಡೆ ನಡೆದಿದ್ದಾವೆ ಅಂತೇಳಿ ನಮ್ಗೆ ಮಾಹಿತಿ ಇದೆ.
ಅವನ್ನು ಕೂಡ ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ನಾವು ಮತ್ತೊಮ್ಮೆ ವಿನಂತಿ ಮಾಡ್ಕೊತೀವಿ. ಮತ್ತೊಮ್ಮೆ ಅವು ಏನು ಶಿಫ್ಟ್ ಅಂತ ಹೇಳಿದಾರ ಅಥವಾ ಡೆತ್ ಅಂತ ಹೇಳಿದಾರ ಅಥವಾ ಏನು ಅಬ್ಸೆಂಟ್ ಅಂತ ಹೇಳ್ತಾರ, ಇವನ್ನೆಲ್ಲನೂ ಕೂಡ ಮತ್ತೆ ಮರು ತನಿಖೆ ಮಾಡಿ ಅವರನ್ನು ಸೇರ್ಪಡೆ ಮಾಡ್ಕೊಳ್ಬೇಕು ಅಂತೇಳಿ ನಾವು ವಿನಂತಿ ಮಾಡ್ತೀವಿ.